ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ನನಗಂತೂ. ನೀವು ಕೂಡ ಈ ಒಂದು ವಿಷಯನ ಕೇಳಿದ್ರೆ ತುಂಬಾ ಜನ ಖುಷಿ ಪಡ್ತೀರಾ. ಯಾಕಂದ್ರೆ ಇವತ್ತು ವಿಶ್ವಚೇತನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ನಿಂಗರಾಜ್ ಕಂಬಳಿ. ತುಂಬಾ ದಿನದಿಂದ ಸರ್ಕಸ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತ. ಫೈನಲ್ ಆಗಿ ಇವತ್ತು ನಮ್ಮ ವಿಶ್ವಚೇತನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ಹಾಗಾಗಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರಿ, ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಟು ಒನ್ ಅಂಡ್ ಆಲ್. ಈ ಖುಷಿ ವಿಚಾರದಲ್ಲಿ ಮತ್ತೊಂದು ಖುಷಿ ಏನಪ್ಪಾ ಅಂದ್ರೆ, ವಿಶ್ವಚೇತನ ಕ್ರಿಯೇಷನ್ಸ್ ಲಾಸ್ಟ್ 20 days ಅಲ್ಲಿ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದೆ. ಏನು ಯೂಟ್ಯೂಬ್ ರೂಲ್ಸ್ ಇದೆ, 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಜಸ್ಟ್ 20 ದಿನದಲ್ಲಿ, ಲಾಸ್ಟ್ 20 ದಿನದಲ್ಲಿ 4000 ಗಂಟೆ ಮತ್ತೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ವಿಶ್ವಚೇತನ ಕ್ರಿಯೇಷನ್ಸ್. ಹಾಗಾಗಿ ಒಂದೇ ಒಂದು ತಿಂಗಳಲ್ಲಿ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡ ಹಾಗೆ. ಸೊ ಅದು ಕೂಡ ಖುಷಿಗೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಕೆಲಸ. ಹಾಗಾಗಿ ಈ ಒಂದು ಖುಷಿ ವಿಚಾರನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳದೆ ಇರೋಕ್ಕಾಗತ್ತಾ? ಸೊ ಇವತ್ತು ವಿಶ್ವಚೇತನ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಇದೆಯಲ್ಲ, ಇದು ಆಲ್ರೆಡಿ 1800 ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದೆ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಒಟ್ಟಿನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಆಯಿತು. ಇನ್ಮೇಲೆ ನಿರಂತರವಾಗಿ ಬೇರೆ ರೀತಿಯ ವಿಡಿಯೋಸ್ಗಳಿಗೆ ಪ್ಲಾನಿಂಗ್ ಏನಿದೆ ಬರ್ತಾ ಇರ್ತವೆ ಕಂಟಿನ್ಯೂ ಆಗಿ. ಆ ಒಂದು ಪ್ಲಾನಿಂಗ್ ಕೂಡ ಇದೆ. ಆ್ಯಂಡ್ ಫುಲ್ ಫ್ಲೆಡ್ಜ್ ಆಗಿ ಇನ್ಮೇಲೆ ವೀಡಿಯೋಸು ಆಮೇಲೆ ವರ್ಕು ನಡೀತಾ ಇರುತ್ತೆ. ಯಾಕಂದರೆ ಮಾನಿಟೈಸೇಷನ್ಗೋಸ್ಕರನೇ ಅಷ್ಟು ಅಲ್ವಾ ಇಷ್ಟು ಸರ್ಕಸ್ ಮಾಡ್ತಾ ಇದ್ದಿದ್ದು. ಆದರೆ ಏನು ಮಾಡ್ತೀರಾ, ಸುಮ್ಮನೆ ಗ್ಯಾಪ್ ಮಾಡದೆ ಬಿಟ್ಟಿದ್ವಿ. ಸ್ಟಾರ್ಟ್ ಮಾಡೋಣ ಅಂತ 2024 ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು. ಮೊದಲೇ ಒಂದು ವಿಡಿಯೋನ ಹಾಕಿರುವಂಥದ್ದು ಫೆಬ್ರವರಿ 9ನೇ ತಾರೀಕು. ಇವತ್ತು ಫೆಬ್ರವರಿ 29. ಯಾಕಪ್ಪ 29 ಅಂದರೆ ಇದು ಅಧಿಕ ವರ್ಷ. ಸೊ 28 ಅಲ್ಲ, ಈ ವರ್ಷ 2024 29 ತಾರೀಕಿದೆ ಫೆಬ್ರವರಿಯಲ್ಲಿ. ಹಾಗಾಗಿ ಒಂದಿನ ಎಕ್ಸ್ಟ್ರಾ ಸಿಕ್ಕಿದ್ದು ಒಳ್ಳೇದಾಯಿತು. ಯಾಕಂದರೆ ಇದೇ ತಿಂಗಳಲ್ಲಿ ಮಾನಿಟೈಸೇಷನ್ ಕೂಡ ಆಯಿತು. ಇಲ್ಲ ಅಂದರೆ ನಿನ್ನೆಗಾಗಿದ್ರೆ ಮಾನಿಟೈಸೇಷನ್ ಆಗ್ತಿರ್ಲಿಲ್ಲ, ನೆಕ್ಸ್ಟ್ ಮಂತಿಗೆ ಹೋಗ್ತಿತ್ತು. ಅಂದರೆ ನಾಳೆ ಮಾರ್ಚಿಗೆ ತೊಗೊಳ್ತಿತ್ತು, ಮಾರ್ಚ್ 1 ಅಂತ. ಸೊ ಏನೇ ಆಗಲಿ ಒಳ್ಳೆಯದೇ ಆಗ್ತಾ ಇದೆ. ಇದೇ ರೀತಿ ಸಾಗಲಿ ನಿಮ್ಮ ಪಯಣ ನಮ್ಮ ಜೊತೆಗೆ. ಒಟ್ಟಿನಲ್ಲಿ ತುಂಬಾ ಖುಷಿಯಾಗಿದ್ದೀನಿ ನಾನು. ಸೊ ತುಂಬ ಜನ ನೀವು ಈ ವಿಷಯ ಕೇಳಿಸ್ಕೊಂಡ್ಮೇಲೆ ಖುಷಿ ಆಗಿರ್ತಾರೆ. ಯಾಕಂದರೆ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಿ ನೀವೆಲ್ಲರೂ. ಹಾಗಾಗಿ ನೀವೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ಮೇಲೆ ವೀಡಿಯೋಸ್ ಬರ್ತಾ ಇರ್ತವೆ, ನೋಡ್ತಾ ಇರಿ. ಹಾಗೆ ಶೇರ್ ಮಾಡ್ತಾ ಇರಿ, ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿಗೂ ಕೂಡ ಕಳಿಸ್ತಾ ಇರಿ. ಮತ್ತೆ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೋಪ್ ನೀವು ಕೂಡ ಖುಷಿಯಾಗಿದ್ದೀರಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಜೈ ಭುವನೇಶ್ವರಿ.